ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂವೀಸ್ ವ್ಲಾಗ್. ಈ ದಿನ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅಡುಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಅದು ಇದು ಅಂತ ಹೇಳಿ ನಾನು ಅಡುಗೆನೇ ಮಾಡಲಿಲ್ಲ ಇಷ್ಟೋ ತನಕ. ಈಗ ಆಲ್ರೆಡಿ 2 o'clock ಆಗಿರೋದ್ರಿಂದ ಈಗ ವಿತಿನ್ 1 hour ಒಳಗಡೆ ನಾನು ಏನಾದರೂ ಅಡುಗೆ ರೆಡಿ ಮಾಡಬೇಕು. ಈಗ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಈಗ ನಾನು ದಿಢೀರಾಗಿ ಏನು ಸಾಂಬಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ರೈಸ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಗ ನನಗೆ ತಟ್ಟಂತ ಹೊಳೆದಿದ್ದಂದರೆ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳಿ. ಈ ಮಜ್ಜಿಗೆ ಸಾಂಬಾರು ಮಾಡೋದು ತುಂಬಾ ಈಸಿ. ಯಾಕಂದರೆ ಇನ್ನೇನು ನಾವು ಸಾಂಬಾರು ಮಾಡಿಲ್ಲ ಅಂತ ಅಂದಾಗ ದಿಢೀರಂತ ಪ್ರಿಪೇರ್ ಆಗೋಂಥ ಒಂದು ಒಳ್ಳೆ ಸಾಂಬಾರು ಅಂದರೆ ಅದು ಮಜ್ಜಿಗೆ ಸಾಂಬಾರು. ಹಾಗಾಗಿ ಇವಾಗ ಹೋಗಿ ಬೇಗ ಪ್ರಿಪೇರ್ ಮಾಡಿ ಬರ್ತೀನಿ. ನನ್ನ ಮಗನಿಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಅವನು ಮ್ಯಾಥ್ಸು ಮತ್ತು ಇಂಗ್ಲೀಷ್ನ ಓದ್ಕೋತಾ ಇದ್ದಾನೆ. ಮ್ಯಾಥ್ಸ್ ಎಲ್ಲ ಮುಗೀತು ಅಲ್ವಾ ಯಶು? ಮ್ಯಾಥ್ಸ್ ಮುಗೀತಲ್ಲ, ಇಂಗ್ಲೀಷ್ ಗ್ರಾಮರ್ನ ನೋಡ್ಕೋತಾ ಇದ್ದಾನೆ. ಏನು ನಾನು ಅವರು ಪಾರ್ಟಿಷಿಯನ್ ಮಾಡ್ಕೊಂಡಿದ್ದೀವಿ ಅವ್ನಿಗೆ ಹೇಳ್ಕೊಡೋದಕ್ಕೆ ಅಂತ ಹೇಳಿ. ನಾನು 3 ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀನಿ, ಹಾಗೆಯೇ ಅವರು 3 ಸಬ್ಜೆಕ್ಟ್ ಹೇಳ್ಕೊಡ್ತಾರೆ. ಇವರಿಬ್ಬರು ಇಂಗ್ಲೀಷ್ ಗ್ರಾಮರು ಎಲ್ಲ ಓದಿ ಮುಗಿಸೋ ಅಷ್ಟರಲ್ಲಿ ನಾನಿವಾಗ ಹೋಗಿ ಅಡುಗೆ ಮಾಡಿ ರೆಡಿ ಮಾಡಿ ಬಂದುಬಿಡ್ತೀನಿ. ನಾನೀಗ ಆಲ್ರೆಡಿ ನಾನು ಮಜ್ಜಿಗೆ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬಿಡಿಸಿದ್ದೀನಿ, ನೆಕ್ಸ್ಟ್ ಅಡುಗೆಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಕರಿಬೇವಿನ ಸೊಪ್ಪು, ಒಂದು 2-3 ಹಸಿಮೆಣಸಿಕಾಯಿ, ಹಾಗೆಯೇ ಇಂಗು ಇದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಆಲ್ರೆಡಿ ಬೆರೆಸಿ ಇಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಹಾಗೆಯೇ ಸ್ವಲ್ಪ ಅರಿಶಿನ, ಈಗ ನಾನು ಸ್ವಲ್ಪ 2-3 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಜಸ್ಟ್ 2 ಸ್ಪೂನ್ ಆದ್ರೂ ಸಾಕಿದೆ ಆಯಿಲ್, ಇದಕ್ಕೆ ಜಾಸ್ತಿ ಏನು ಬೇಕಿಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ. ಈಗ ನಾನು ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿದ್ನಲ್ಲ ಈ ಆನಿಯನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಯಿ ಅಂತ ಹೇಳಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮಜ್ಜಿಗೆನ ಬಿಸಿ ಮಾಡಿದ್ರೆ ಏನಾಗಲ್ವಾ? ಮಜ್ಜಿಗೆನ ಬಿಸಿ ಮಾಡಲ್ಲ, ಏನಂದರೆ ಮೊಸರು ಇರುತ್ತಲ್ವಾ. ನಾನಿಲ್ಲಿ 1/4 ಲೀಟ್ರಷ್ಟು ಮೊಸರನ್ನ ತಗೊಂಡು ಅದನ್ನು ಬೀಟರ್ನಿಂದ ಬೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾವು ನೀರು ಮಜ್ಜಿಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಅಷ್ಟು ಕ್ವಾಂಟಿಟಿಯಷ್ಟು ನೀರನ್ನ ನಾವು ಇದಕ್ಕೆ ಆ್ಯಡ್ ಮಾಡಿದ್ರೆ ಸಾಕು. ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾನು ಒಂದು 3/4 ಸ್ಪೂನಷ್ಟು ಅರಿಶಿನ ಬೆರೆಸ್ಕೊಂಡೆ. ಈ ಅರಿಶಿನ ಬೆರೆಸಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ತೀನಿ. ಈಗ ಒಗ್ಗರಣೆಗೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸೊ ಈಗ ನಾನು ಇದಕ್ಕೆ ಇದನ್ನು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ. ಈಗ ನಾನು ನಿಮಗೆ ಮತ್ತೊಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಫೇಸ್ ವಾಶ್ ಮಾಡಿ ಬಂದೆ. ಸೊ ಇಲ್ಲೆಲ್ಲ ಸ್ವಲ್ಪ ಬಾಡಿ ಹೀಟ್ ಆದಾಗ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬರೋದು ಜಾಸ್ತಿ ಇರುತ್ತಲ್ವ. ಹಾಗಾಗಿ ನಾನು ಇವತ್ತು ಮುಲ್ತಾನ್ ಮಿಟ್ಟಿನ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹಚ್ಚೋದ್ರಿಂದ
ಒಂದು ರೀತಿ ತುಂಬಾ ಫ್ರೆಶ್ನೆಸ್ ಬರುತ್ತೆ ಫೇಸಲ್ಲಿ, ಹಾಗೆಯೇ ಮುಖ ಎಲ್ಲ ತುಂಬ ತಂಪಾಗಿ ಕೂಲಾಗಿರುತ್ತೆ. ಸೊ ಅದನ್ನು ಯಾವ ಥರ ಅಪ್ಲೈ ಮಾಡೋದು, ಅದರಿಂದ ಏನೇನೆಲ್ಲ ಯೂಸ್ ಇದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ನಾನು ಬಾಂಜಾರಸ್ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತಿದ್ದೀನಿ. ಇದು ಆರೆಂಜ್ ಎಸೆನ್ಸ್ ಇದೆ. ಹಾಗೆ ನಾನು ನೋಡಿ ಈ ಫೇಸ್ ಪ್ಯಾಕ್ನ ಹಚ್ಕೊಳ್ಳೋದ್ರಿಂದ ಕ್ಲಿಯರ್ ಟ್ಯಾನ್ ಫ್ರೀ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲಾಗಿರುವಂತಹ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದರ ಪ್ರೈಸ್ ಬಂದು ಜಸ್ಟ್ 60 ರೂಪೀಸ್ ಇದೆ. ಇದರ ಪ್ರೈಸ್ ನೋಡಿ, ಇದರ ಪ್ರೈಸ್ ಬಂದು 60 ರೂಪೀಸ್ ಇದೆ. ಇದು 100 ಗ್ರಾಮ್ಸ್ ಇದೆ. ಇದು ನಾನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ನೀವು ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿ ಪ್ಯಾಕ್ ಸಿಗುತ್ತೆ. ಇದರಲ್ಲಿ ಒಟ್ಟು 5 ಪ್ಯಾಕ್ ಇರುತ್ತೆ. 100% ನ್ಯಾಚುರಲ್ ಅಂತ ಹಾಕಿದ್ದಾರೆ. ಇದು ಒಂದು ಪ್ಯಾಕಲ್ಲಿ 20 ಗ್ರಾಮ್ಸ್ ಮುಲ್ತಾನಿ ಮಿಟ್ಟಿ ಇರುತ್ತೆ. 1 2 3 4 5 ಈ ರೀತಿ 5 ಪ್ಯಾಕ್ ಇರುತ್ತೆ. ಸೊ ನಾನು ಒಂದು ಪ್ಯಾಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಯಾಕಂದರೆ ಇದು 100% ನ್ಯಾಚುರಲ್ ಇದೆ. ಈ ಒಂದು ಪ್ಯಾಕಲ್ಲಿ ನಮಗೆ ನೆಟ್ ವೆಯ್ಟ್ ಬಂದು 20 ಗ್ರಾಮ್ಸ್ ನೆಟ್ ವೆಯ್ಟ್ ಇರುತ್ತೆ. ಇದರಲ್ಲಿ ನಾವು ಇಷ್ಟು ಹಾಕ್ಕೊಂಡ್ರೂ ಕೂಡ ಇದನ್ನು ಇಬ್ಬರು ಯೂಸ್ ಮಾಡ್ಬೋದು ನೀಟಾಗಿ. ಸೊ ನಾನು 20 ಗ್ರಾಮ್ಸಲ್ಲಿ ಜಸ್ಟ್ 10 ಗ್ರಾಮ್ಸ್ ಯೂಸ್ ಮಾಡಿದ್ದೀನಿ. ಇನ್ನು 10 ಗ್ರಾಮ್ಸ್ ಹಾಗೆ ಇಡ್ತಾ ಇದ್ದೀನಿ. ಇದನ್ನು ನಾವು ಡ್ರೈ ಆಗೋದಕ್ಕೆ ಬಿಡಬಾರ್ದು. ನಾನು ಈ ರೀತಿ ಇದನ್ನು ಫೋಲ್ಡ್ ಮಾಡಿ, ಪ್ಯಾಕೆಟ್ ಕ್ಲಿಪ್ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಇದು ನಿಮಗೆ ಎಲ್ಲ ಕಡೆನೂ ಕೂಡ ಸಿಗುತ್ತೆ, ಸ್ಟೇಷ್ನರಿಲಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಇದು ನಾನು ಇದನ್ನು ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಸೊ ಇದನ್ನು ಈ ರೀತಿ ಹಾಕಿ ಈ ರೀತಿ ಟೈಟ್ ಮಾಡೋದ್ರಿಂದ ಇದರೊಳಗಡೆ ಗಾಳಿ ಹೋಗೋಲ್ಲ. ಸೊ ಇದೇನು ಡ್ರೈ ಆಗೋಲ್ಲ, ಹಾಗೆಯೇ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇಲ್ಲಿ 4 ಪ್ಯಾಕ್ ಇತ್ತಲ್ವ, ಇದ್ರ ಜೊತೆಗೆ ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇದಕ್ಕೇನು ಗಾಳಿ ಆಗೋಲ್ಲ. ಇದನ್ನು ನೀವು ತುಂಬ ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಇದನ್ನು 1 ಮಂತ್ ಪೂರ್ತಿ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಹಾಗೆ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕಾಲು ಭಾಗ ನೀರನ್ನು ತೊಗೊಂಡಿದ್ದೀನಿ. ಈ ನೀರಲ್ಲೇ ನಾನು ಕಾಲು ಭಾಗ ನೀರು ಹಾಕಿ ಈ ರೀತಿ ಕಲಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಕಾಲು ಭಾಗ ನೀರು ಹಾಕಿ ಆಲ್ರೆಡಿ ಕಲಿಸಿದ್ದೆ, ಆದರೆ ನಮ್ಮ ಮನೆಯವರು ಅದನ್ನು ವೀಡಿಯೋ ಮಾಡಿರಲಿಲ್ಲ, ಹಂಗಾಗಿ ಮತ್ತೆ ತೋರಿಸ್ದೆ. ನೋಡಿ, ಈ ರೀತಿ ಜಾಸ್ತಿ ಗಟ್ಟಿನೂ ಹಾಕಬಾರ್ದು ಅಥವಾ ಜಾಸ್ತಿ ತೆಳುನೂ ಆಗಬಾರ್ದು. ಈ ರೀತಿ ನೀಟಾಗಿ ಕಲಸಿ ಇಟ್ಕೊಳ್ಳಿ. ಈಗ ಗಂಟೇನೂ ಇಲ್ಲ, ಇದನ್ನು ಹಾಕಿ ಒಂದು 3 ಸೆಕೆಂಡ್ ಹಾಗೆ ಬಿಡಿ. ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ಗೊತ್ತಾ. ಇದನ್ನು ಕಲಿಸ್ತಾ ಇದ್ರೆ ಹಾಗೆ ಎತ್ಕೊಂಡು ತಿನ್ಕೊಂಬಿಡೋಣ ಅನ್ನಿಸ್ತಿದೆ ನನಗೆ, ಅಷ್ಟು ಚೆನ್ನಾಗಿದೆ. ಅಂದರೆ ಇದು ಒಂದು ರೀತಿ ಸ್ಪೆಷಲ್ ಮಣ್ಣಲ್ವಾ, ಹಾಗಾಗಿ ನಾವು ಮಣ್ಣಿಗೆ ಈಗ ಮಳೆ ಬಂದಾಗ ಹೇಗೆ ನೀರು ಬಿದ್ದಾಗ ಎಷ್ಟು ಸ್ಮೆಲ್ ಅನಿಸ್ತಾ ಇರ್ತಲ್ಲ ಘಮ್ ಅಂತ, ಮಳೆ ನೀರು ಬಂದಾಗ ಮಣ್ಣು, ಹಾಗೆಯೇ ಇದು ಕೂಡ ನೀರು ಹಾಕಿದ ತಕ್ಷಣ ತುಂಬಾ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಇಷ್ಟನ್ನ ಹೀಗೆ ಕಲಿಸ್ಕೊಂಡಾದ್ಮೇಲೆ ಇದನ್ನು 2 ಸೆಕೆಂಡ್ ಹಾಗೆ ಬಿಟ್ಟು ಆಮೇಲೆ ಹಚ್ಕೋಬೋದು ಇದನ್ನು. ಈಗ ನಾನು ಮುಲ್ತಾನಿ ಮಿಟ್ಟಿನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟು ನಿಮ್ಮ ಹೇರ್ನೆಲ್ಲ ಹಿಂದೆ ನೀಟಾಗಿ ಮೂವ್ ಮಾಡ್ಕೊಬಿಡಿ. ಹಚ್ಕೋತಾ ಇದ್ರೆ ಒಂಥರ ಕೂಲಾಗಿರುತ್ತೆ, ಹಾಗೆಯೇ ಒಂದು ರೀತಿ ಇಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಗೊತ್ತಾ. ಒಳ್ಳೆ ನಾವು ಯಾವ್ದಾದ್ರು ಒಂದು ಒಳ್ಳೆ ಕಿಚನ್ ರೆಸಿಪಿ ಮಾಡಿದಾಗ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಘಮ್ ಅಂತ ಇದೆ ಒಳ್ಳೆ. ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇದರಿಂದ ಏನೋ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ಗೆ ಅಂತ ಅಲ್ಲ, ಇದ್ರ ಸ್ಮೆಲ್ ನೋಡ್ತಾ ಇದ್ರೇ ಇದನ್ನು ತಿನ್ಕೊಂಡ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಒಳ್ಳೆ ಸ್ಮೆಲ್ ಬರ್ತಿದೆ. ನಿಜ, ಪ್ರೆಗ್ನೆಂಟ್ ಇರೋ ವುಮೆನ್ಸ್ ಏನಾದರೂ ಇದ್ರ ಸ್ಮೆಲ್ ಕೇಳಿದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಇದ್ರದ್ದು. ನಿಜ, ಇದನ್ನು ಮುಲ್ತಾನಿ ಮಿಟ್ಟಿನ ಯಾವ ಸ್ಕಿನ್ ಅವರಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ಟ್ರಾವೆಲ್ ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ಓಡಾಡ್ತಿರ್ತೀನಲ್ಲ, ಸೊ ಬಿಸಿಲಿದ್ರೂ ಕೂಡ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಅವಾಗೆಲ್ಲ ಏನಾಗುತ್ತೆ ಅಂದರೆ ನನ್ನ ಸ್ಕಿನ್ ಬಗ್ಗೆ ಏನೂ ನಾನು ಅವಾಗ ಕೇರ್ ಮಾಡ್ಕೊಂಡಿರಲ್ಲ. ಹಾಗಾಗಿ ನಾನು ಮನೇಲಿದ್ದಾಗ ಈ ರೀತಿ ಸ್ಯಾಟರ್ಡೆ ಸಂಡೇಸು, ಹಾಗೆ ನಾನು ಯಾವ ಟೈಮಲ್ಲಿ ಹಾಲಿಡೇಸ್ ಎಲ್ಲ ಇರುತ್ತೋ ನಾನು ಫ್ರೀ ಇರ್ತೀನೋ ಅವಾಗೆಲ್ಲ ನಾನು ಈ ರೀತಿ ವೀಕ್ಲಿ ಒನ್ಸು ಮುಲ್ತಾನಿ ಮಿಟ್ಟಿನ ಹಚ್ಕೋತಾ ಇರ್ತೀನಿ. ಇದರಿಂದ ಫೇಸಲ್ಲಾಗಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ಫೇಸ್ ಕ್ಲಿಯರ್ ಆಗುತ್ತೆ.
ಅಂದರೆ ಸ್ಕಿನ್ನು ನೀಟಾಗಿ ಆಮೇಲೆ ಆಕ್ಸಿಜನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀಟಾಗಿ ಸ್ಕಿನ್ನಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗಿ ನೀಟಾಗಿ ಆಕ್ಸಿಜನ್ನ ಹೀರ್ಕೊಳ್ಳುತ್ತೆ ಎಲ್ಲ ಕಡೆಯಿಂದನೂ. ಅದೊಂದು ಬೆನಿಫಿಟ್ ಇದೆ ಇದರಿಂದ. ಸೊ ನೀವು ಕೂಡ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೊಂದು ರೀತಿ ಒಳ್ಳೆ ಫೀಲ್ ಕೊಡುತ್ತೆ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈಗ ಇನ್ನೇನು ಶರಣ್ ಕೂಡ ಸ್ವಲ್ಪ ಫ್ರೀ ಆಗಿದ್ದಾರೆ, ಅವ್ರಿಗೂ ಕೂಡ ಹಚ್ಬಿಡೋಣ. ಸ್ವಲ್ಪ ಹೇಗಿದ್ರು ಇದೆ, ಇದನ್ನ ಅವ್ರ ಕಡೆ ಎಲ್ಲ ಓಡಾಡ್ತಾರಲ್ವ, ಹಾಗಾಗಿ ಅವ್ರಿಗೂ ಕೂಡ ಹಚ್ತೀನಿ ಇವಾಗ ನಾನು. ಮುಲ್ತಾನ್ ಮಿಟ್ಟಿ ಹಚ್ಚಿದ್ನಲ್ಲ, ಇದೆಲ್ಲ ಫುಲ್ ಡ್ರೈ ಆಗಿದೆ ಇದು. ಈಗ ಇದನ್ನು ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ತಣ್ಣೀರಲ್ಲಿ ವಾಶ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಬಿಸಿ ನೀರು ಉಪಯೋಗಿಸೋದಾಗಲಿ, ಹಾಗೆಯೇ ಸೋಪು ಮತ್ತು ಫೇಸ್ ವಾಶ್ ಇದು ಯಾವುದನ್ನು ಕೂಡ ಯೂಸ್ ಮಾಡಬಾರ್ದು. ಸೊ ಈಗ ಇದನ್ನು ವಾಶ್ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ ಈಗ ಹೇಗೆ ಕಾಣುತ್ತೆ ಅಂತ. ಫೇಸ್ ವಾಶ್ ಮಾಡ್ಕೊಂಬಂದು ನೀಟಾಗಿ ಟವಲಲ್ಲಿ ಈ ರೀತಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕಷ್ಟೇ, ತುಂಬ ಒರೆಸ್ಬಿಡ್ಬಾರ್ದು ಮುಖನ. ನೋಡಿ ರೀತಿ ಎಷ್ಟು ನೀಟಾಗಿ ಸ್ಕಿನ್ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ಲ, ಸ್ವಲ್ಪ ಫೇರ್ ಆಗಿ ಕಾಣಿಸ್ತಾ ಇದೆ. ಹಾಗೆಯೇ ಸ್ಕಿನ್ ಮೇಲಿದ್ದಿದ್ದು ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಅಂತ. ಈ ರೀತಿ ನಿಮಗೆ ಮುಲ್ತಾನ್ ಮಿಟ್ಟಿ ಹಚ್ಕೊಳ್ಳೋದ್ರಿಂದ ಒಂದು ರೀತಿ ಚೆನ್ನಾಗಿ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗೆಯೇ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗಿ ಸ್ಕಿನ್ ಕ್ಲಿಯರ್ ಆಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ವೀಕ್ಲಿ ಒನ್ಸ್ ಈ ರೀತಿ ಮುಲ್ತಾನ್ ಮಿಟ್ಟಿನ ಹಚ್ಕೋತಾ ಇರ್ತೀನಿ. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಯಿತು ಅಂದರೆ ಇದನ್ನು ಕಂಟಿನ್ಯೂ ಮಾಡಿ. ಹಾಗೆಯೇ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್.